ಅಜ್ಜಿಯ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಲಿದ್ದಾರೆ ಪ್ರಜ್ವಲ್ ರೇವಣ್ಣ. ಜೈಲಿನಿಂದಲೇ ವಿಡಿಯೋ ಕಾನ್ಫರೆನ್ಸ್ ಮೂಲಕವಾಗಿ ಪ್ರಜ್ವಲ್ ರೇವಣ್ಣ ಭಾಗಿಯಾಗಲಿದ್ದಾರೆ. ಅಜ್ಜಿಯ ಅಂತ್ಯಕ್ರಿಯೆಯಲ್ಲಿ ಇವತ್ತು ಪ್ರಜ್ವಲ್ ರೇವಣ್ಣ ಅವರು ಕೂಡ ಭಾಗಿಯಾಗಲಿದ್ದಾರೆ. ಬಟ್ ಡೈರೆಕ್ಟ್ ಆಗಿ ಬರ್ತಾ ಇಲ್ಲ. ಬಟ್ ವಿಡಿಯೋ ಕಾನ್ಫರೆನ್ಸ್ ಮೂಲಕವಾಗಿ ಪ್ರಜ್ವಲ್ ಅವರು ಭಾಗಿಯಾಗಲಿದ್ದಾರೆ. ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಲು ಅನುಮತಿಯನ್ನು ಕೂಡ ಕೋರಿದ್ರು ಪ್ರಜ್ವಲ್ ಅವರು. ಸೊ ಪ್ರಜ್ವಲ್ ಮನವಿಗೆ ಸ್ಪಂದಿಸಿ ಅನುಮತಿಯನ್ನು ಕೂಡ ಜೈಲಿನ ಅಧಿಕಾರಿಗಳು ನೀಡುತ್ತಾರೆ. ಹೀಗಾಗಿ ವಿಸಿ ಮೂಲಕವಾಗಿ ಅಂದರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕವಾಗಿ ಅಂತ್ಯಕ್ರಿಯೆಯಲ್ಲಿ ಪ್ರಜ್ವಲ್ ರೇವಣ್ಣ ಭಾಗಿಯಾಗಲಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಿಂದ ಅಂತ್ಯಕ್ರಿಯೆಯನ್ನು ವೀಕ್ಷಣೆ ಮಾಡಲಿದ್ದಾರೆ. ಸೊ ಪೆರೋಲನ್ನು ಹಾಕ್ಕೊಂಡಿದ್ದಾರೆ ಅಂತ ಹೇಳಿ ಕೂಡ ಬಹಳಷ್ಟು ಮಂದಿ ಹೇಳ್ತಾ ಇದ್ರು. ಬಟ್ ಹಾಕ್ಕೊಂಡಿಲ್ಲ ಅರ್ಜಿಯನ್ನ ಅನ್ನುವಂತಹ ವಿಚಾರಗಳು ಗೊತ್ತಾಗ್ತಾ ಇದೆ. ಬಟ್ ವಿಡಿಯೋ ಕಾನ್ಫರೆನ್ಸ್ ಮೂಲಕವಾಗಿ ಈ ಒಂದು ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಪ್ರಜ್ವಲ್ ರೇವಣ್ಣ ಅವರು. ಸೊ ಪ್ರಜ್ವಲ್ ಅವರ ಮನವಿಗೆ ಸ್ಪಂದಿಸಿ ಅನುಮತಿಯನ್ನು ಕೊಟ್ಟಿದ್ದಾರೆ ಜೈಲಿನ ಅಧಿಕಾರಿಗಳು. ಸೊ ಹೀಗಾಗಿ ವಿಸಿ ಮೂಲಕವಾಗಿ ಅಂತ್ಯಕ್ರಿಯೆಯಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಭಾಗಿಯಾಗಿದ್ದಾರೆ. ಭಾಳಷ್ಟು ಬಾರಿ ಜಾಮೀನಿಗಾಗಿ ಕೂಡ ಅರ್ಜಿಯನ್ನು ಸಲ್ಲಿಸಿದ್ರು. ಹೈಕೋರ್ಟ್, ಸುಪ್ರೀಂ ಕೋರ್ಟ್ವರೆಗೂ ಕೂಡ ಹೋದರು. ಅರ್ಜಿ ತಿರಸ್ಕೃತ ಆಯಿತು. ಸೊ ಭಾಳಷ್ಟು ನೊಂದು ಬೆಂದು ಕೂಡ ಹೋಗಿದ್ರು. ಬಟ್ ಇವರ ವಿಚಾರದಲ್ಲಿಯೂ ಕೂಡ ಅಜ್ಜಿಯವರು ಬಹಳಷ್ಟು ಅಂದರೆ ಜಯಮ್ಮ ಅವರು ಕೂಡ ಬಹಳಷ್ಟು ಕಳೆದ 2 ವರ್ಷಗಳಿಂದಲೂ ಕೂಡ ಜಯಮ್ಮ ಅವರ ಒಂದು ಆರೋಗ್ಯ ಸ್ಥಿತಿಯಲ್ಲೂ ಒಂದಷ್ಟು ಏರುಪೇರು ಆಗಲಿಕ್ಕೂ ಕೂಡ ಅವರ ಕುಟುಂಬದ ಒಳಗಡೆ ಆದಂತಹ ಕೆಲವೊಂದಿಷ್ಟು ಘಟನೆಗಳು ಕೂಡ ಅವರ ಮನಸ್ಸಿಗೆ ತೀವ್ರ ಘಾಸಿಯನ್ನು ಕೂಡ ಉಂಟು ಮಾಡಿತ್ತು ಜಯಮ್ಮ ಅವ್ರಿಗೆ. ಬಹಳಷ್ಟು ವಿಚಾರಗಳಿರಬಹುದು ಅಥವಾ ಕುಮಾರಸ್ವಾಮಿ ಅವರ ವೈಯಕ್ತಿಕವಾದಂಥ ಕೌಟುಂಬಿಕ ವಿಚಾರಗಳಲ್ಲೂ ಕೂಡ ಬೇಸರವನ್ನು ವ್ಯಕ್ತಪಡಿಸಿದ್ರು. ಜೊತೆಗೆ ಪ್ರಜ್ವಲ್ ರೇವಣ್ಣ ಅವರ ವಿಚಾರ ಏನಾಯಿತು, ಅವರು ಜೈಲಿಗೆ ಏನು ಹೋಗಬೇಕಾಗಿತ್ತು, ಸೊ HD ರೇವಣ್ಣ ಅವರ ಇಬ್ಬರು ಪುತ್ರರು ವಿಚಾರ ಸಂಬಂಧವಾಗಿಯೂ ಕೂಡ ಬಹಳಷ್ಟು ಕುಗ್ಗಿ ಹೋಗಿದ್ರು. ಈ ರೀತಿಯಾಗಿ ಯಾಕಾಯಿತು ಅಂಥೇಳಿ ಕೂಡ ಬಹಳಷ್ಟು ಮಾನಸಿಕವಾಗಿಯೂ ಕೂಡ ನೊಂದು ಹೋಗಿದ್ರು ಚೆನ್ನಮ್ಮ ಅವರು. ಸೊ ಅದಾದಂಥ ನಂತರವಾಗಿಯೂ ಕೂಡ ಗೊತ್ತಿಲ್ಲ ಯಾಕೆ ಅವರು ಹೊರಗಡೆ ಬರಲಿಕ್ಕೆ ಅರ್ಜಿಯನ್ನು ಯಾಕೆ ಹಾಕ್ಕೊಳ್ಳಿಲ್ಲ ಅನ್ನೋದು ಗೊತ್ತಿಲ್ಲ. ಬಟ್ ವಿಡಿಯೋ ಕಾನ್ಫರೆನ್ಸ್ ಮೂಲಕವಾಗಿ ಅಜ್ಜಿಯ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಲಿದ್ದಾರೆ ಪ್ರಜ್ವಲ್ ರೇವಣ್ಣ ಅವರು. ಪರಪ್ಪನ ಅಗ್ರಹಾರ ಜೈಲಿನಿಂದ ಅಂತ್ಯಕ್ರಿಯೆಯನ್ನು ವೀಕ್ಷಣೆ ಮಾಡಲಿದ್ದಾರೆ.